ಮನ್ಮಥನನ್ನು ಮಾಡಿಕೊಳ್ಳುವನೆಂದು ಒಂದೇ ಹಠವನ್ನು ಹಿಡಿದಿರುವನು. ಈ ಮಗಳಿಗೆ ಬುದ್ಧಿವಾದಗಳನ್ನು ಹೇಳ ಕಾಂತೆ. ಹೌದು ಕಾಂತೆ. ತಂದೆಯ ಮಾತನ್ನ ಮೇಲೆ ಮನ್ಮಥನೇ ನನ್ನ ಗಂಡನೆಂದು ಒಂದೇ ಹಠವನ್ನು ಯಾಕೆ ಕೇಳಿ ವಿಜಯಕ್ಕೆ ತಾಲಕ್ಕಾಗಿ ತಂದೆಯ ಮಾತಿನಂತೆ ನಡೆದಕ್ಕೂ ಮಗಳೇ ಮಾಡಬೇಡ ಮುಖ್ಯ ಅಮ್ಮ ಜನನೇ ಮನ್ಮಥನೇ ಎನ್ನ ಪತಿಯನ್ನು ನಾನು ಈಗಾಗಲೇ ಎಲ್ಲ ಮನದಲ್ಲಿ ನಿರ್ಧಾರ ಮಾಡಿರುವೆನು. ಮನ್ಮಥನನ್ನು ಹೊರತು ಅನ್ಯರನ್ನು ನಾನು ಲಗ್ನ ಹೋಗಲಾರೆ. ತಾಯಿ ಪ್ರತಿ ಎತ್ತದಿರು ನಿನ್ನ ಬಾಯಿ ಮಗಳೇ. ತಾಯಿ ನಿನ್ನ ಕೈಗ ಎತ್ತಿದ್ದು ನಿನ್ನ ಮಗಳಲ್ಲದೆ ಅದಕ್ಕಾಗಿ ನಿನ್ನ ಸಮಯ ಬರುವುದು ನೀನು ತಾಯಿ ಯಾವಾಗ ಬರುವುದು ಈಗ ಬರುವುದು ಆಗ ಹೇಳಿದಕ್ಕೆ ಮಗಳಿಗೆ ಬುದ್ಧಿಯನ್ನು ಹೇಳಿದೆನು. ಹೇಳದೆ ನೀನು ಹೇಳಿದಕ್ಕೆ ನಮ್ಮ ಮಗಳಿಗೆ ಬುದ್ಧಿಯನ್ನು ಹೇಳಿ ನೋಡಿದೆ. ನಮ್ಮ ಮಗಳು ಏನಂತ ಹೇಳಿದ್ರೆ ಗೊತ್ತೇ? ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದರು. ಕಾಂತ ನೀನು ಒಂದೇ ಹಠವನ್ನು ಹೇಗೆ ಹೇಳಿಯು? ಮಗಳ ಇಷ್ಟದಂತೆ ಮನ್ಮಥನನ್ನು ಕರೆಸಿ ಲಗ್ನದ ಕಾರ್ಯವನ್ನು ನಡೆಸಿದಂತ ಭಗವಂತ ಏನೇ ಮೂರ್ಖಳೆ, ಆ ದ್ವಲ್ಲನ ಸುದ್ದಿಯನ್ನು ಹೇಳುವುದಕ್ಕೆ ನಿನ್ನನ್ನು ಕರೆಸಿದ್ದೀನಿ ಹೇಗೆ? ಈ ಸುದ್ದಿಯಲ್ಲಿ ಇನ್ನೊಬ್ಬ ಎತ್ತಿದರೆ ನಿನ್ನ ಕುತ್ತಿಗೆ ಬಿಡದಂತ ತಪ್ಪನ್ನು ನೋಡು ಮೂರ್ಖ. ಬಿಟ್ಕೊಂಡು ಹೋಗಿ ಈಗಲೇ. ತಂದೆ ಅಮ್ಮಯ್ಯ, ನಿನ್ನ ಕೋಪವು ತಣ್ಣಗಾಯಿತೆ ಅಪ್ಪಯ್ಯ. ಎಷ್ಟು ಮಾತ್ರಕ್ಕ ತಣ್ಣಗಾಗುದಿಲ್ಲ ಮನೆ ತಂದೆ. ಹೇ ಅಮ್ಮಯ್ಯ, ಹೇ ಅಪ್ಪಯ್ಯ, ಹೇ ಅಮ್ಮಯ್ಯ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವು ನಿನಗೆ ತಿಳಿದಿದೆಯೇ ಅಪ್ಪಯ್ಯ? ಕೇಳಿದನು ಮಗಳೇ. ಅದು ಏನು ಹೇಳು? ಹೇಳಲೆ. ಏನು ಮಗಳೇ? ಅಹೋ ತಂದೆ. ಹೇ ಮಗಳೇ, ಇವನ್ನ ವೃತ್ತಾಂತವನ್ನು ಹೇಳಲು ಸಿಕ್ಕಿಬಿಟ್ಟು ಕೇಳಿ ಅಪ್ಪಯ್ಯ.
ರುಕ್ಮಿಣಿ ರೇವತಿಯವರಿಗೆ ಅತ್ತಿಮರಾಗಬೇಕಂತೆ ಅಪ್ಪಯ್ಯ. ಹೌದೇನಮ್ಮಯ್ಯ? ಮನ್ಮಥನೇ ಎನ್ನ ಪತಿಯಾಗಿದ್ದನಂತೆ. ಹೌದು ಏನು ಮಗಳೇ? ತಂದೆ ಅಮ್ಮಯ್ಯ, ಆದರೆ ಈ ಜನ್ಮದಲ್ಲಿ ನಾವು ಇರುವುದು ಅದು ಯಾತಕ್ಕೆ ಗೊತ್ತೇ ಅಪ್ಪಯ್ಯ? ಅದು ಯಾತಕ್ಕೆ ಅಮ್ಮಯ್ಯ? ಪಂಚಬಾಣಗಳಿಂದ ಪಂಚಶರಗಳಿಂದ ಹೊಡೆಯಲು, ವರನ ಸುಟ್ಟು ಭಸ್ಮವಾಗಲು, ಪತಿ ಭಿಕ್ಷೆ ನೀಡಿ ಎಂದು ಆ ಪರಶಿವನಲ್ಲಿ ಭಕ್ತಿಯಿಂದ ನಾನು ಬೇಡಿಕೊಂಡಾಗ ಆ ಪರಶಿವನು ಹೇಳಿದ ಏನು ಗೊತ್ತೇ ಅಪ್ಪಯ್ಯ? ನಿನಗೆ ಹುಟ್ಟೋದಕ್ಕಿಂತ ಮೊದಲೇ ಗೊತ್ತಿತ್ತೇನು ಮಗಳೇ? ಅಪ್ಪಯ್ಯ, ಅಮ್ಮಯ್ಯ, ನಾನು ಹುಟ್ಟುವುದಕ್ಕಿಂತ ಮೊದಲೇ ಗೊತ್ತಿತ್ತ ಎಂದು ಹೇಳಿಲ್ಲ. ಅದನ್ನ ವೃತ್ತಾಂತವನ್ನು ಹೇಳ್ತೀನಿ, ಕೇಳು ಮೊದಲು. ಅದೇನು ವಿಸ್ತಾರವಾಗಿ ಹೇಳ ಮಗಳೇ? ಅದು ಗೊತ್ತಿಲ್ಲದೆ ಈ ರೀತಿ ಮಧ್ಯದಲ್ಲಿ ಕೇಳುವುದು ತಪ್ಪಲ್ಲವೇ ಅಪ್ಪಯ್ಯ? ಹೇಳು, ಅದೇನು ಚಿತ್ತಬಿಟ್ಟು ಹೇಳಮ್ಮಯ್ಯ. ಅಪ್ಪಯ್ಯ, ಅಮ್ಮಯ್ಯ, ಆ ಪರಶಿವನು ಹೇಳಿದ್ದು ಏನು ಗೊತ್ತೇ ತಂದೆ? ಅದು ಏನು ಹೇಳಿದನಮ್ಮಯ್ಯ? ನಿನ್ನ ಪತಿಯು ಮತ್ಸ ಗರ್ಭದಲ್ಲಿ ಜನಿಸಿ ಬರುವನು, ಅವನು ಬರುವ ದಾರಿಯನ್ನು ಕಾಲು ಕುಳಿತುರಿ ಎಂದು ಹೇಳಿ ಅದೃಶ್ಯವಾದನು. ಅಪ್ಪಯ್ಯ, ಅಮ್ಮಯ್ಯ, ಮನ್ಮಥ ಬರುವ ದಾರಿಯನ್ನೇ ನಾನು ಕಾದು ಕುಳಿತಿರುವ ಸಮಯದಲ್ಲಿ ತಂದೆ ಅಮ್ಮಯ್ಯ, ಸಂಭಾಷಣನು ರಕ್ಕಸನು ಬಂದು ನನ್ನನ್ನು ತನ್ನ ಆಲಯಕ್ಕೆ ಹೊತ್ತೊಯ್ಯುವ ಸಮಯದಲ್ಲಿ ಮನ್ಮಥನೇ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ಅಪ್ಪಯ್ಯ, ಅಮ್ಮಯ್ಯ, ಆಗಿನ ಚಿಕ್ಕ ಬಾಲಕನು ಮನ್ಮಥನು. ಚಿಕ್ಕ ಬಾಲಕನೊಂದಿಗಿರುವುದನ್ನು ದಾರಾರು ಕಂಡರೆ ಅಪಹಾಸ್ಯ ಮಾಡುವುದೆಂದು ತಿಳಿದು ಶ್ರೀಕೃಷ್ಣನಲ್ಲಿ ಬೇಡಿಕೊಂಡಾಗ ಶ್ರೀಹರಿ ಹೇಳಿದ್ದು ಏನು ಗೊತ್ತೇ? ಏನು ಹೇಳಿದನು ಮಗಳೇ? ನೀನು ಕಮಲರಾಜನ ಸತಿಯಾದ ಕಮಲಗಲ್ಲಿನ ಗರ್ಭದಲ್ಲಿ ಜನಿಸಿ ಬಂದು ರತಿಯಮ್ಮ ನಾಮಾಂಕಿತದಿಂದ ಬಾಳು ಎತ್ತೇಳಿ ಅದೃಶ್ಯವಾದನ ತಂದೆ. ಈಗಿತ್ತು ನೋಡಿ ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೇ. ಎನ್ನ ಕೂಸೆ, ಅಪ್ಪಯ್ಯ, ನಿನ್ನ ಪೂರ್ವದ ಜನ್ಮದ ವೃತ್ತಾಂತವನ್ನು ಕೇಳಿ ಬಿದ್ದಿಲ್ಲ, ಸಂತೋಷವಾಯಿತು. ಅಮ್ಮಯ್ಯ, ಅಪ್ಪಯ್ಯ, ಇನ್ನು ಏತಕ್ಕೆ ತಡ? ತಕ್ಷಣವೇ ನಿನ್ನ ಮನದಿಟ್ಟಂತೆ ತಕ್ಷಣವೇ ಆ ಮನ್ಮಥನನ್ನು ಕರೆಸಿ ನಮ್ಮ ಅರಮಂದಿರದ ಮುಂದೆ ಅತಿ ವೈಭವದಿಂದ ಲಗ್ನವನ್ನು ಮಾಡಿಕೊಡುತ್ತೇನೆ. ಆ ದ್ರೌಪದಿಯನ್ನು ಬೇಯ್ದಿದ್ದು ನಾನು ತಪ್ಪಾಯಿತು. ಮಗಳೇ, ನಾನು ಹೋಗಿ ಕನ್ನಡಕ್ಕೆ ಬರುವಳು, ಬಾರದಿರುವಳು. ಓ ಅಮ್ಮಯ್ಯ, ತಂದೆ, ತಕ್ಷಣವೇ ನೀವು ಹೋಗಿ ಆ ದ್ರೌಪದಿಯ ಶರಣಕ್ಕೆ ಅಡಿಗೆ ಮನೆ ಕರಗಿಸಿ ನಮ್ಮ ಅರಮಂದಿರಕ್ಕೆ ಕರೆತರುವಂತಹ ಮಗಳೇ. ಅಪ್ಪಯ್ಯ, ಅಮ್ಮಯ್ಯ, ನಾನು ಈಗ ಹೋಗಿ ಕರೆದರೆ ಬರವಳೆ? ಅಮ್ಮಯ್ಯ, ಬರವಳೆ ದ್ರೌಪದಿ. ನೀನು ಹೋಗಿ ಕರೆದರೆ ಸರ್ವದಾ ಬರುವಳು ಮಗಳೇ. ನೀನು ಮನ ಬಂದಂತೆ ನಿಂದಿಸಿ ಕಳಿಸಿರುವೆ, ನಾನು ಹೋಗಿ ಕರೆದರೆ ಬರವಳೆ? ಬರುವಳ ಮಗಳೇ. ಆದರೂ ಕರೆದು ನೋಡುವೆ. ನಾನು ಈಗಲೇ ಹೋಗಿ ಬರೋನು ತಂದೆ. ಮುಂದಿಲ್ಲ ಸರ್ಕಾರ ಅಹೋ ತಂದೆ, ಅಹೋ ಅಮ್ಮಯ್ಯ, ನೀನು ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಳಪಡಿಸಿ ನಿನ್ನ ಬಳಿಗೆ ಕರೆ ತಂದಿರುವೆನು. ಹೌದು ಮಗಳೇ. ಈಗಲಾದರೂ ನಯಾಭಿನಯದಿಂದ ಮಾತನಾಡಿ ನನ್ನ ಮದುವೆ ಕಾರ್ಯವನ್ನು ಗುರ್ತು ಮಾಡುತ್ತಂದೆ. ನಾನು ಈಗಲೇ ಹೋಗಿ ಬರುತ್ತೇನೆ ಎಂದೆ. ನಾನು ಹೌದು ಅಮ್ಮ ದ್ರುಪದ ನಂದಿನಿಯಾದ ಕುಮಾರಿ, ಎನ್ನ ಸಹೋದರಿ, ಎನ್ನ ತಪ್ಪುಗಳನ್ನು ಮಂದಿಸು, ಎನ್ನನ್ನು ಕ್ಷಮಿಸು, ಈ ಪೀಠವನ್ನು ಅಲಂಕರಿಸು. ಹೇ ಅಮ್ಮ ದ್ರೌಪದಿ, ಎನ್ನನ್ನು ನಿನ್ನ ಒಳ ಹುಟ್ಟಿದವನು ತಿಳಿದುಕೋ. ನಾನು ಮಾಡಿದ ಅಪರಾಧಗಳನ್ನು ನೆನೆಸು. ಹೇ ಅಮ್ಮಯ್ಯ, ಈ ಎನ್ನ ಮಗನಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡುವನು. ಹೇ ದ್ರೌಪದಿ, ಜಾಗ್ರತೆಯಿಂದ ಹೋಗಿ ನಿಮ್ಮ ಅಣ್ಣಂದಿರಾದ ಬಲರಾಮ ದೇವರನ್ನು ಕರೆದುಕೊಂಡು ನಾಳಿನ ಉದಯಕ್ಕೆ ಇಲ್ಲಿಗೆ ಬಾರಮ್ಮ ದ್ರೌಪದಿ. ದ್ರೌಪದಿ ಚಕ್ರವರ್ತಿ, ಕಮಲ ಚಕ್ರವರ್ತಿ, ಹೇ ದ್ರೌಪದಿ, ಮಗಳನ್ನು ಕೊಡುತ್ತೀಯ? ಕೊಡುವೆನ ಮಗಳೇ. ಅಮ್ಮಯ್ಯ, ನಮಗೆ ಬೇಕಾಗಿಲ್ಲ. ಆಗ ಅಮ್ಮಯ್ಯ, ಅಣ್ಣಯ್ಯ, ಅಮ್ಮಯ್ಯ, ಹಾಗೆ ಆಗಲಿ. ತಕ್ಷಣವೇ ನಾನು ದ್ವಾರಕೆಗೆ ಹೋಗುವೆನು. ಬಂದ ಮಾತನ್ನು ಕರೆದುಕೊಂಡು ನಂತರ ಸಾಮಾನುಗಳನ್ನು ಸಿದ್ಧಪಡಿಸು. ದ್ವಾರಕೆಗೆ ತಕ್ಷಣವೇ ಬಂದು ಬಿಡು. ಕಣ್ಣಿಯ ಅಣ್ಣ ರಾಜಾದ್ರೆ ಗಣ್ಯ. ನಮ್ಮ ಕೆಳಗೆ ಹೋಗಿ ಕಟ್ತೀನಪ್ಪ, ಎಲ್ಲ ಕಟ್ತೀಯ? ಇಲ್ಲಿದೆ ನಮ್ದು ಇನ್ನು
ಬಹಳ ದೊಡ್ಡ ಐತೆ. ಎಲ್ಲ ಸಾರಥಿ ಏನು ಕೌತುಕದ ರೀತಿ ಕನ್ಯೆ ಹುಡುಕಲಿಕ್ಕೆ ಹೋದ ದ್ರೌಪದಿಯು ಇನ್ನೂ ಬರಲಿಲ್ಲ. ಈ ವಿಷಯ ನಿನಗೆ ತಿಳಿಯಲಿಲ್ಲ. ಅಯ್ಯೋ ಹರ ಪರಮೇಶ್ವರ, ನಿನ್ನ ಸಗನಾದನಿ ಎಂತ ಕಷ್ಟ ಬಂದದೈತಲ್ಲ. ಅಯ್ಯೋ ಸಾರಥಿ, ವಚನ ಭ್ರಷ್ಟನಾಗಿ ಈ ಸರ್ವತ ಜನರಿಗೆ ಮುಖವನ್ನು ತೋರಿಸಲಾರೆ. ಈಗಲೇ ದೊಡ್ಡ ಪರ್ವತವನ್ನು ನೀರಿ ಬಿದ್ದು ಪ್ರಾಣ ಕಳೆದುಕೊಳ್ಳೋಣ ಸಾರಥಿ. ಈ ಸುದ್ದಿ ಯಾರ ಮುಂದೆ ಹೇಳಬೇಡ, ಜಾಗೃತಿ. ಯಪ್ಪ ಯಾಕೆ ಪ್ರಾಣ ಕಳ್ಕೊಂಡೆ? ನಿಮ್ ತಂಗಿ ಎಲ್ಲ ಊರಲ್ಲಿ ಹುಡುಕ್ ಬಂದಳ ಈಗ ಕನ್ನೆ ಹುಡುಕಾಕ. ಐಶ್ವರ್ಯ ಮತ್ತು ಮೇಲೆ ಕೇಳಿ ಪ್ರಾಣ ಕಾಂತಿ ದ್ರೌಪದಿ ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದ ಏತಕ್ಕೆ ಇಷ್ಟೊಂದು ಗಾಬರಿಯಾಗಿರುವೆ? ಏತಕ್ಕೆ ಇಲ್ಲಮ್ಮ, ಚಿಂತೆ ಮಾಡಿಲ್ಲಯ್ಯ. ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದ ನೀನೇನು ಚಿಂತೆಯನ್ನು ಮಾಡಬೇಡ, ಧೈರ್ಯವನ್ನು ತೊಡು. ನಾನು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆ. ಕನ್ಯೆ ಅಣ್ಣ ರಾಜಾಂಗ ಕನ್ಯಾ. ಅಮ್ಮ ತಂಗಿ ದ್ರೌಪದ, ನಾನು ನಿನ್ನ ಬರುವಿಕೆಯನ್ನು ಎದುರು ನೋಡುತ್ತಲಿದ್ದೇನು. ನಿನ್ನನ್ನು ಕಂಡಕ್ಷಣವಾಗಿ ನನಗೆ ಬಹಳ ಸಂತೋಷವಾಯಿತು. ಅದು ಏತಕ್ಕೆಂದರೆ, ಯಾತಕ್ಕೆ ಅಣ್ಣಯ್ಯ? ನಿನ್ನ ಮುಖ ಲಕ್ಷಣ ನೋಡಿದರೆ ನೀನು ಹೋದ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದಂತೆ ತೋರ್ತದೆ. ಪಾಂಡವರ ಜೊತೆ ತಡ ಮಾಡದೆ ನೀನು ಹೋಗಿ ಬಂದ ಆ ಕಾರ್ಯದ ಸಂಗತಿ. ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಅಳಿಯನಾದ ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು ಅಣ್ಣ ರಾಜಾಂಗ ಕನ್ಯಾ. ಎಲ್ಲ ಸಾರಥಿ, ಇದೇ ತಂಗಿಯಾದ ದ್ರೌಪದಿ ಸಾಹಸವನ್ನು ನೋಡಿದೆಯಾ? ಎನ್ನಿಂದಾಗದ ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವಳು. ಬಲ ಬಲ ತಂಗಿ, ನಿನ್ನ ಸರಿಸಮ ಧೈರ್ಯಶಾಲಿಯನ್ನು ನಾನೆಲ್ಲಿಯೂ ಕಾಣಲಿಲ್ಲ. ನಿನ್ನ ಧೈರ್ಯ ಸಾಹಸವನ್ನು ಎಷ್ಟು ಕೊಂಡಾಡಿದರೂ ತೀರದು. ಇದ್ದರೆ ನಿನ್ನಂತ ತಂಗಿ ತಡ ಮಾಡದೆ ಹೋಗಿ ಈ ಕಾರ್ಯವನ್ನು ನೆರವೇರಿಸಿ ನಾಳಿನ ಉದಯಕ್ಕೆ ನಿನ್ನ ನಾಯನವರ ಮೊಮ್ಮಕ್ಕನ್ನು ಕರೆದುಕೊಂಡು ಹೋಗಿ ಲಗ್ನವನ್ನು ಮಾಡಿಕೊಂಡು ಬಾರಮುದ್ರಪದೀ. ತಡ ಮಾಡದೆ ಬೇಗನೆ. ಅಣ್ಣಯ್ಯ, ಅಮ್ಮ ತಂಗಿ ದ್ರೌಪದ, ತಡ ಮಾಡದೆ ಮನವನ್ನು ಮಾಡಿದ್ದು ಹೇಳಿದೆಯಾ? ಹೌದಮ್ಮ ತಂಗಿ ದ್ರೌಪದ. ಅಯ್ಯೋ, ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬರ್ತೇನು. ಕಾಂತನು ಕೋಪಗೊಂಡು ನನ್ನ ಶಿರಚ್ಛೇದನವನ್ನು ಮಾಡುವನೇ ಏನು. ಈಗ ನನ್ನ ಗತಿ ಏನು ಅಣ್ಣ ರಾಜಾಂಗ ಕನ್ಯಾ. ತಂಗಿಯಾದ ದ್ರೌಪದಿ, ಬಿಡು ಬಿಡು, ಅರ್ಜುನನು ಏನು ಮಾಡುವನೆಂಬ ಭೀತಿ. ನೀನು ಈಗ ತಡ ಮಾಡದೆ ಅರ್ಜುನನ ಹತ್ರಕ್ಕೆ ಹೋಗು. ನೀನು ಹೋಗುವುದಕ್ಕಿಂತ ಮೊದಲೇ ಮನ್ಮಥನ ಲಗ್ನ ಪತ್ರಿಕೆಯನ್ನು ಕೊಟ್ಟು ಗಡನ್ನು ಕಳಿಸಿಕೊಡುವೆ. ಆಗ ಅರ್ಜುನ ನಿಜ ಸಂಗಾತಿಯನ್ನು ತಿಳಿಯುವನು, ನಿನ್ನ ಮೇಲಿನ ಕೋಪವನ್ನು ಬಿಡುವನು, ನಿನ್ನನ್ನು ಮೊದಲಿನಂತೆ ಪ್ರೀತಿಸುವನು. ನೀನು ಎಷ್ಟು ಮಾತ್ರ ಈ ಧೈರ್ಯ ಪಡೆದೆ ಈಗಲೇ ಪಾತ್ರನ ಬಳಿ ನಡಿ ತಂಗಿ. ಬಿಡು ನಿನ್ನ ಮನದ ಚಿಂತಾತುರದ ಬಗ್ಗೆ. ಅರ್ಜುನ, ಹಾಗೆ ಆಗಲಿ ಅಣ್ಣಯ್ಯ. ನಿನಗೆ ಅಪ್ಪಣೆಯನ್ನು ಕೂಡ ಹೋಗಿ ಬರಬೇನು. ಹೋಗಿ ಬಾರಮುದ್ರಪದೀ. ತಡ ಮಾಡದೆ ಬೇಗನೆ. ತಡ
ಕಾಂತ ಅದೇ ಕಾಂತೆ ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎಂದನ್ನು ಕೂಗಿ ಕರೆದರು. ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೇನೆ 8 ದಿವಸಗಳೆಂದು ಮಕ್ಕಳಿಗೆ ಮಾತು ಕೊಟ್ಟು ದೇಶ ವಿದೇಶಕ್ಕೆ ತಿರುಗಿದರು. ಕಂಡೆ ಬರೆದ ಕಾರಣ ನನ್ನನ್ನು ಕರೆದರು. ಕಾಂತ ಅದೇ ಕಾಂತೆ ಅಣ್ಣನ ಆಜ್ಞೆ ಮೀರಲಾರದೆ ನಿನ್ನನ್ನು ಹಾಸಿಗೆಯಲ್ಲಿ ಬಿಟ್ಟು ಕಮಲಾವತಿಗೆ ಹೋಗಿ ಕಮಲನ ಪುತ್ರಿಯಾದ ರತಿ ದೇವಿಯನ್ನು ಗೊತ್ತು ಮಾಡಿಕೊಂಡು ಬರ್ತಿರುವೆ. ಈ ಮಾತು ಸುಳ್ಳಲ್ಲ ಕಾಂತ ಗುಣವಂತ. ಎಲೈ ಪಾಂಚಾಲೆ ಉಲ್ಲ ಜಲಪಿತನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಕನ್ಯೆ ದೊರೆಯಲಾರದೆ ಮನ್ಮದ ಎಲ್ಲ ಸುದ್ದಿಯನ್ನು ತೆತ್ತಿ ತೆತ್ತಿ ಬರೆದರೆ ನಿನ್ನ ವಂಚನೆ ಮಾತುಗಳನ್ನು ಕೇಳಿ ಅವನೆನ್ನುವುದಕ್ಕೆ ನಾನೇನು ಮುಚ್ಚನಲ್ಲ. ಎದೆಯನ್ನು ಬಗಲಿದರೆ ದಿಟವಾಗಬಲ್ಲನೆಂದು ಮಳೆಗಾಲದ ಅಧಿಕಾತ್ಮ ಲೋಕಗಳಿಗೆ ಸಂರಕ್ಷಕರ್ತನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಕನ್ಯೆ ದೊರೆಯಲಾರದೆ ಯಕ್ಷೋಚಿತ ನಿನ್ನಂತ ಹೆಂಗಸ ನಿನ್ನ ಈ ಕಾರ್ಯ ಮಾಡುವುದು ಕೆಲ ಇಂಥ ತೊಗಲುತರವನ್ನು ಎನ್ನ ಮುಂದೆ ಬೇಡದಿರು. ಇಂಥ ತಂಟೆಯನ್ನು ಹಚ್ಚಿ ಶ್ರೀಧರ್ಮ ಪುರಾಣವನ್ನು ಬಿಚ್ಚುವೆ ನಾನೇ ಬಯ್ಯಾರೆ. ಕಮಲ ಕಮಲ ಅದೇ ಕಾಂತಿ ಅಯ್ಯೋ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ವಲ್ಲಭ? ಅದೇ ವಲ್ಲವೇ ಕಮಲರಾಜನ ಮಗಳಾದ ರತಿ ದೇವಿಗೆ ಮನ್ಮಥನನ್ನು ಗೊತ್ತು ಮಾಡಿಕೊಂಡು ಬಂದಿರುವ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸುಳ್ಳಲ್ಲ ಕಾಂತ. ಅದೇ ಕಾಂತಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲವೆಂದು ಬಹು ಕಡೆಯಿಂದ ಒಂದೇ ಹಠವನ್ನು ಹಿಡಿದು ಬಾಯಿಗೆ ಬಂದಾಗ ಮಾತನಾಡಿ ನನ್ನನ್ನು ಹೊರದೂಡಿಸಿದನು ಕಾಂತ. ಅದೇ ಪ್ರಭುಜ ಕೊನೆಗೂ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ರತಿ ಮನ್ಮಥನ ಲಗ್ನಕ್ಕೆ ಒಪ್ಪಿಗೆಯನ್ನು ನೀಡಿದನು ಕಮಲನಾಥನು. ಈ ಮಾತು ಸುಳ್ಳಲ್ಲ ಸತ್ಯವನ್ನು ತಿಳಿ ಎಂದನ್ನು ಕೊಲ್ಲಬೇಡ ಕಾಂತ ಗುಣವಂತ. ಎಲೈ ಬಾಯಿ ಮಡಿಕೆಯಾದ ಪದನಂದಿರ
ಹೇಗಾಂತೆ ಅಮರೇಶ್ವರ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ಹೇಳುತ್ತಿರುವೆನು ವಲ್ಲಭ. ವಲ್ಲವೇ ಶ್ರೀಹರಿಯೋಳು ವಿಷಯ ತಿಳಿಯ ತನಕ ನೀನು ಶಾಂತನಾಗು. ಎಲ್ಲನ್ನು ಕೊಲ್ಲಬೇಡ ಕಾಂತ ಗುಣವಂತ. ಜಗಮತಿಯಾದ ಎಣ್ಣೆ ಕಾಂತ ಹಲವು ಮರಿಯಿಂದ ಸಾಕೃತ್ಯ ಮೇಲೆ ದುರ್ಜಗದಿಂದ ಪಾದದಾನ ಮಾಡಿದ ನೀನೇನು ಭದ್ರತೆ ಶಿರಮಣಿಯಾದ ಯಾರಿಗೆ ಸ್ತ್ರೀಯರ ಗುಣಗಳನ್ನು ನೆಮ್ಮುವುದು ಆ ಪರಶುವನಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರೆ. ಇದಕ್ಕೊಂದು ಸಾಕೃತ್ಯ ಮೇಳುತ್ತದೆ, ಚೆನ್ನಾಗಿ ಕೇಳು. ಅದೇನು ಕಾಂತ? ಔದಂಬ ರಾಣೆ, ಪುಷ್ಪವಾಣೆ, ಶ್ವೇತವರ್ಣಿಂತ, ವಾಯುಸ್ತ, ಮಧ್ಯಪಾದೆ, ಜಲದೃಶ್ಯ, ನಾರೀಂದ್ರತೆ, ನಪಸ್ಯತೆ ಎಣ್ಣೆ ಇದರ ತಾತ್ಪರ್ಯ ನೋಡಿದರೆ ಅದೇನು ಕಾಂತ? ಒಂದು ಹತ್ತಿಯ ಹೂವನ್ನು ಕಾಣಬಹುದು, ಕಂಡರೂ ಕಾಣಬಹುದು. ಒಂದು ಬೆಳೆ ಕಾಗೆಯನ್ನು ನೋಡಿಲ್ಲ ಎಂದರೂ ಒಂದು ವೇಳೆ ನೋಡಿದರೂ ನೋಡಬಹುದು. ನೀರಿನಲ್ಲಿ ಇರುವ ಮೀನಿನ ಎಣ್ಣೆ ಗುರುತಿಸಿದರೂ ಗುರುತಿಸಬಹುದು. ಸ್ತ್ರೀಯರ ಗುಣಗಳನ್ನು ನೆಮ್ಮುವುದು ಆ ಪರಶುವನಿಂದಲೂ ಸಾಧ್ಯವಿಲ್ಲವೆನ್ನುತ್ತಾರೆ. ಸ್ತ್ರೀಯರ ಕಾಂತ ಅಂದ ಬಳಿಕ ಯಕ್ಷೋಚಿತ ನಮ್ಮಂತವರು ಸಾಧೇರು. ನಿನ್ನ ಕೊಡಲ ಗುಣಗಳನ್ನು ಎಲ್ಲರಿಗೆ ಪ್ರಕಟಣೆ ಮಾಡದಿರುವುದೇ ಸಮಾಜದಿಂದ ಮಾತನಾಡುತ್ತಿದ್ದೆ. ಕಾಂತ ಹೇಗಂತೆ ಬಿತ್ತಿದ ಬೀಜ ಭೂಮಿಯಲ್ಲಿ ನಿಂತಿದ್ದರೆ ಬೇಳೆಯಷ್ಟು ಹೊಲವನ್ನು ಬೇಗರೆ. ಕಾಂತ ಹೇಗಂತೆ ಗಿಡವು ತನ್ನ ಹಣ್ಣನ್ನು ತಾನೇ ತಿಂದರೆ ತಾಯಿಯ ಮಗನಿಗೆ ವಿಷವನ್ನು ನೀಡಿದರೆ. ಕಾಂತ ದ್ರೌಪದಿ ನೀನು ಕೊಲ್ಲುತ್ತನೆಂದು ಹೇಳಿದರೆ ನಿನಗೆ ನಾನು ಈಡಾಗಬಲ್ಲೆ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ಕಾಂತ ಹೇಗಂತೆ ನಾನು ತಪ್ಪು ಮಾಡಿದೆನೆಂದು ನಿನ್ನ ಮನವರಿಸಿದ್ದರೆ இப்போ ನನ್ನ ಕ್ಷೇತ್ರವನ್ನು ಎಲೈ ಪುಂಡರೀಕಾಕ್ಷ ದಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡುವವರ ಗಂಡ ಎನ್ನ ಡಂಬಕದರದಿಂದ ಇಲ್ಲ ಸಲ್ಲದ ಮಾತುಗಳನ್ನಾಡಿದರೆ ನಿನ್ನ ನೆಲೆಯನ್ನು ನಾನೇನು ಕಾಣಲಾರೆ ನಾಯಿಗೆ. ಎಲೈ ಕಂಡ ಬಿಡ ಕಂಡ ಕಂಡಾಗ ಸಾದೃಶ್ಯ ಮೇಲಿದರೆ ನಾನು ನಿನ್ನನ್ನು ಬಿಡುವ ನಾಯಿಗೆ. ಎಲೈ ದುರ್ಗರ್ಭ
ನಾಗರಾಜ್ ಪ್ರತ್ಯಕ್ಷ ಗಂಡರ ಪ್ರಮಾಣಿಸಲು ಉದಯಕರ ನಾಗರಾಜ್ ಇರುವುದಲ್ಲ, ನೀವೇನು ಹರಿಯದಾತನಲ್ಲ. ಹೀಗಿರುವಾಗ ಹಾದರ ಬಿಡುವುದು ಯಾತಕ್ಕೆ? ಸ್ವಲ್ಪ ಕಾಲ ದೈವಿಸೋ ತಮ್ಮ. ಇದನ್ನು ಆಮೇಲೆ ನಿಜವೇನೆಂಬುದು ತಿಳಿಯುವುದು ಎಂದಿಗೆ ಧರ್ಮ. ಅದಕ್ಕೆ ಎರಡು ಕಾರಣಗಳ ಈ ಪತ್ರವನ್ನು ಬಿಚ್ಚಿ ಹೆಣ್ಣು ಮುಂದೆ ಓಡಿ ಹೇಳುವಂತೆ ನಾಲ್ಕು ಕಾಲ ಈ ಪತ್ರದ ವಿಚಾರ. ಓಹೋ ಇದೆಯಾ ನಿನಗೆಂತ ಹಿಡಿಯನ? ಓಹೋ ಇದೆಯಾ ಈ ಪತ್ರದ ವೃತ್ತಾಂತವನ್ನು ಕೆತ್ತ ಬಿಟ್ಟು ಕೇಳಿದೆಯಾ ನಿಜ? ಹೇಳಿದೆ ಆಗದ ನಿನ್ನಗೆ ತಿಳಿಯದೆ ಮಾಡುತ್ತಿತ್ತು ನಮ್ಮ ಸತಿಯರ ಪ್ರಾಣ ಹತ್ಯೆಯ ನಿಜ. ಈಗ ಈ ನಮ್ಮ ಸತಿ ಕಾರ್ಯ ದೈವ ಸಹಾಯವನ್ನು ನೋಡಿದೆಯಾ ತಮ್ಮ? ಈಗಲಾದರೂ ನಿನ್ನ ಕೋಪ ಶಾಂತವಾಗಿದೆಯೋ? ನಿನ್ನ ಮನದ ಶಾಂತಿಯಲ್ಲಿದೆಯೋ? ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ? ಜಾಗೃತಿಯಿಂದ ಈ ನಾರಿ ಮಣಿಗಳು ಜಾಗೃತಿಯಿಂದ ಭಾರತಾವತಿ ನಗರಕ್ಕೆ ಈ ನಾರಿ ಮಣಿಗಳು ಸಹಿತ ಹೋಗಿ ಭಾರತದ ಶರಣವನ್ನು ಕಾಣೋಣ ನಡೆದಮ್ಮ. ಇದೇ ರೀತಿಯದೇನೋ ಸಾರಥಿ ಹೌದು ಜಾಗೃತಿಯಿಂದ ಪುರಜನ ಪರಿವಾರ ಸತೀತ ವರ್ಗವಂತಕ್ಕೆ ಮುರಳಿಯನ್ನ ಬಡಿದು ಎನ್ನ ಎರಡಕ್ಕೆ ಬಂಧುರವಾದ ಕುದುರೆಗಳನ್ನು ಜೋಡಿಸು. ಜಾಗೃತಿಯಿಂದ ಭಾರತಾವತಿ ನಗರಕ್ಕೆ ಬಡಿವಂತನಾದ ಸಾರಥಿ ಅದು ಜಾಗೃತಿ. ಉದಯಕರ ನಾಗರಾಜ್ ಅವರು ಹೆಸರು ಅರ್ಜುನ ಬರ್ಬೇಕು. ಹೇಗಾಂತೆ ಕಾಂತ ನಿನ್ನ ಭಜರಥ ಮಹಾತ್ಮೆಯನ್ನು ತಿಳಿಯದೆ ನಿನ್ನ ಪರಿಪರಿಯಿಂದ ದೂಷಿಸಿದ ಎಂದಕ್ಕೆ ಗಂಧರ್ವನಾದ ಚತುರ್ಸೈನ್ಯವನ್ನು ಪ್ರಚಂಡಿಯನ್ನು ಕಟ್ಟಿಸಿಕೊಂಡ ಆ ಭಂಡ ದುರ್ಯೋಧನನ್ನು ನಿನ್ನ ಪಾದ ಮುಷ್ಟಿಯಿಂದ ಮತ್ತು ಪ್ರಚಂಡಿಯನ್ನು ತಪ್ಪಿಸಿದೆ. ಹೇಗಾಂತೆ ಎಂತ ಮಹಾತ್ಮೆಯನ್ನು ತಿಳಿಯದೆ ಎನ್ನ ಮರದಿಂದ ಕಾಶ ಬಯ್ಯಲು ಯತ್ನಿಸಿದ. ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಎನ್ನ ರಥವನ್ನು ಏರುವಂತರಾಗೋ ದ್ವಾರಕಾವತಿಗೆ ಪ್ರಯಾಣ ಮಾಡು. ಹೋಗೋಣ ನಡಿ ನಾರಿ ಬಿಡಿ ಬಂಗಾರದ ಗಿಡ. ಜಾಗ್ರತೆಯಿಂದ ದ್ವಾರಕಾವತಿ ನಗರಕ್ಕೆ ಕೂಡಿಯಿಂದ ರಥವೊಂಬಿಡು ಸಾರಥಿ ಹನಿ ಸಾರಥಿ. ನಾಗರಾಜನ ಎಲ್ಲರೂ ಅರ್ಜೆಂಟ್ ಬರ್ರಿ. ನಮೋ ನಮೋ ಹತ್ರಟ ನಮೋ ನಮೋ ದೇವಕಿ ನಂದನ ಮಾಡುವನೆಂಬಗೆ ವಂದನ. ಓ ಕಂಸ ಬರ್ತಾರ. ನಮೋ ನಮೋ ದೇವಕಿ ನಂದನ. ಅಪ್ಪ ಭೀಮಸೇನ ನಾರಾಯಣ ಹತ್ತಿರವಲ್ಲಿ ಎಲ್ಲರ ಸೇವೆ. ಓಹೋ ಮುರಹರಿ ನಿಮ್ಮ ಪಾದ ಹಂತಕರಣದಿಂದ ಪ್ರೇಮವಲ್ಲದೆ ಕೊರತಿ ಹತ್ತನವರಿಕೊಂಡು ನಾದ ಪಂಚ ಪಾಂಡವರಿಗೆ ನೀಡಿಯ ಪೀಠ. ಅವು ಪಾತ ಓ ನಾರಾಯಣ ಹತ್ತಿರವಲ್ಲಿ ಎಲ್ಲರ ಸೇವೆ. ಓ ಕಂಸವರ್ಧನ ಎನ್ನ ಕೃಪ ಕಟಾಕ್ಷದಿಂದ ಬಂದದ್ದು ಕೊರತೆ ಇಲ್ಲದೆ ನಾವೆಲ್ಲರೂ ಸುಖದಿಂದ ಬಾಳವನ ಬಲವರ್ಧನ ಈ ಆದರ ಬಲವರ್ಧನ. ಎಲ್ಲ ಸಾರಥಿ ಭಗವತಿ ಜಾಗೃತಿಯಿಂದ ಎನ್ನ ಅರಮಂದಿರಕ್ಕೆ ಹೋಗಿ ನನ್ನ ತರುಣಾದ ಮನ್ಮಥನ ಕರೆದುಕೊಂಡು ಬಾರದು ಸಾರಥಿ. ಜಾಗೃತಿ ಮುಸ್ಲಿಂ ಮಹನ್ ಬಾಬಾ
ದೇವಾಂಶದ ಸಂಪತ್ತು ಕೊಟ್ಟಂತ ಕುಂಡಿಯು ಗ್ರಾಮದಲ್ಲಿ ಇದನ್ನು ಧಾರಣ ಮಾಡೋಣ ಜನ. ಎಲ್ಲ ಜನ ಸುಮ್ಮನೆ ಎಂಬ ತನ್ನ ರಕ್ತದ ಪಾಲಿಗೆ ಬಿಟ್ಟುಕೊಂಡಂತ ಆ ರಕ್ತದ ರಕ್ತವನ್ನು ನೋಡ ಆ ರಕ್ತದ ರಕ್ತವನ್ನು ಕುಡಿದಂತ ಹಿಂದಿನ ಗ್ರಾಮದಲ್ಲಿರುವ ಆದ್ಯತೆ ಸುಮ್ಮನೆ ಮಾಡುವ ನಾ ಶರಣಾರ್ಥಿ ಜನ. ಜಂಬವೈರಿಗಳ ಸಂಭ್ರಮಕ್ಕೆ ಸಂಭ್ರಮದ ಸಂಭ್ರಮದ ಕೀರ್ತಿ ಸಂಭ್ರಮದ ಪಾಯಮಾನವನ್ನು ನಡೆಯುತ್ತಾಗ ಹೌದೇನು ದೇವ? ಓಹೋ ದೇವ, ನಾವು ಯಾರೆಂದು ಕೇಳಿದೀಯಾ? ಹುಟ್ಟಿರುವಂತ ಉತ್ತರ ಪಥದಲ್ಲಿ ಬೆಳೆದಿರುವಂತ ಭತ್ತದ ಭೂಮಿಯಲ್ಲಿ ಶ್ರೀಗಳು ನಿರುತ್ಸಾಹ ಅಂತರಣ ಮಾಡಿಕೊಂಡು ಈ ಗ್ರಾಮಕ್ಕೆ ಬಂದಿರುವ ರಾಮನ ಚಾರತೆ ನಾನಲ್ಲ ದೇವ, ಹೇಳಿಕೊಂಡು ಬರಬೇಕು ತಮ್ಮನ ಮುಂಚಿತವ. ಅದೇನು ದೇವ? ಶ್ರೀಮತ್ ಸಮರ್ಥ ಸುರಣಿತವನ ಸ್ಥೂಲ ಕಾಂತ ಮುಖಟಕ ಶರಣ ದುರ್ಗಣಿಗೆಲ್ಲ ಸುರ ತಲೆಗಳಿಗೆ ಪಡೆದ ಮತ್ತು ಕೈಟವರ ಮಾಡಿದ ಭಕ್ತರನ್ನು ಕಳೆದ ಭಕ್ತರನ್ನು ಹಿಡಿದ ಬ್ರಹ್ಮನ ಪಡೆಯ ಹೌದೇನು ದೇವ? ರುಕ್ಮಣಿಯ ಹೂವನ್ನವರ ಗರ್ಭಾಕ್ಷರ ಆದಿಗೆ ತಾರಪತಿಯಂತೆ ಬಂದುಕೊಳ್ಳಬಲ್ಲ ಭಕ್ತನಂತೆ ಪ್ರಾಂತದಲ್ಲಿ ಕೃಷ್ಣನಂತೆ ಎಲ್ಲ ಏಕಟ ಗಣ್ಯನ ಕಟಾಕ್ಷ ಮಾಡ್ತದವರು ಯಾವತ್ತೂ ಕಂಗಳ ಒಪ್ಪ ಎಲ್ಲರೂ ಅದು ನಾಗೇವಿನ ತಮ್ಮ ತಮ್ಮ ಎಷ್ಟು ಸುದ್ದಿಗಳನ್ನು ಕಳೆದುಕೊಂಡು ಕಾಜಿನಾಶ ಮಾಡ್ತೀಯ ಮುಖಲ್ಲದರಿಯ ಮೋದಿಯನ್ನು ಒಪ್ಪುತ್ತದೆ ಸಾಧ್ಯತೆ. ಹೌದೇನು ದೇವ? ಚಂದ್ರನೇ ಶ್ವೇತಾಚತ್ರಾಯನ ಕರದೋದಕ್ಕೆ ಧನಸ್ಸು ವೃಂದಾವಳಿ ತಂದೆಯ ಗಂಧರಾಚಾರ್ಯರ ಕೊಂಡ ಕುಚಂದ್ರ ಎಂಬ ಚಕ್ರವನ್ನೇ ಚಂದ್ರನ ಚಕ್ರ. ಹೌದೇನು ದೇವ? ನಮ್ಮ ಮಾಮನ ಬಿಡಿದವ ಮನಸ್ಸನ್ನು ಮಾಮಂಡಲೋ ಜೀತನ ಮೋಹನ ಸುದ್ದಿಯನ್ನು ನಾನು ಜೀತನ ಸ್ತ್ರೀಯರನ್ನು ಕಣ್ಣೆತ್ತಿ
ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ ತಿಳಿಯಿತೇ ಆ ಒಂದು ಸಂಗತಿ ತಿರುಗುಮತಿ ಪೀಠವನ್ನು ಕರೆಸಿದ ಜಾಗೃತಿ. ಕುಮಾರ, ಇಂದಿನ ದಿನದ ಅರಮಂದಿರದಲ್ಲಿ ಚಂದದಿಂದ ಪಗಲಾಡುತ್ತಿರುವ ಸಮಯದಲ್ಲಿ ನಿಮ್ಮ ಕಡೆ ಕಾರಣಪ್ಪನ ಬಂದ ಕರಗಳನ್ನು ಮಾಡಿ ನಿಮ್ಮ ಭಜನ ಅಪ್ಪನಿಗೆ ಆಗಿರುವ ತಪ್ಪದಗಳ ರೇಖೆಯ ತಕ್ಷಣ ಕರ ಮಾಡಿ ಬರೆದುಕೊಂಡ ಅವು ಜನಕ ಕುಮಾರ, ನಮ್ಮ ಕಲಿಸಿದ ಕಾರ್ಯಗಳವರ ತಪ್ಪದ ಕಷ್ಟದ ಪ್ರಕಾರ ಪಡಮ ಗೊಪ್ಪಂಬಡೆ ತಪ್ಪಿವತ್ತಿನಿಂದ ವರ್ಷವರೆಗೆ ಅವು ಜನಕ ಕುಮಾರ, ಇಲ್ಲವೇ ಚಟ ಚಟ ಅಪ್ರಾಜ ನಿನ್ನ ಪುತ್ರ ಮೋದಗಳನ್ನು ನಿರ್ಮಿಸಿದರೆ ಹೇಗೆ ಆ ಅಪ್ಪಯ್ಯ ತಪ್ಪದೆಯನ್ನ ಮುಂದೆ ಬೇಡ ಬಳಿಗೆ ಅಪ್ಪ ಸಿಕ್ಕರೆ ಬಾಬು ಬಾಬುಗೆ ಮನ್ಮದ ನಮ್ಮ ನಾಮಾದ ಸಾರ್ಥಕವನ್ನು ತಲ್ಲೇ ನೀನು ಸತ್ಯ ನಾನು ಬಂದೆ ಆಜ್ಞೆ ಏನು ಮುಂದೆ ಕೌಂಡಿಕ ಕುಮಾರ, ಕೌಂಡಿಕ ರಾಜ ಹೇಳಿ ಕೇಳು. ಅದೇನು ತಾರಪ್ಪಯ್ಯ ಕೌಂಡಿಕ ಕೌಂಡಿಕ ರಾಜ. ಕರೆಸಿದ ಕಾರಣವೇನೆಂದರೆ ಅದೇನಪ್ಪಯ್ಯ ಬಂಧು ಬಾಂಧವರ ಸಮೇತ ಹೊರಗೂಡಿ ನಿನ್ನ ಲಗ್ನದ ಉದ್ದೇಶವಾಗಿ ಕಮಲವತಿ ನಗರಕ್ಕೆ ಹೋಗ ನೋಡಿ ಬಾಳನೆ ಎಂದು ಮುದ್ದು ಮೋಹದ ಸುಕುಮಾರನೇ. ಆ ಕುಲವರ್ಧನ ಯಾದವ ಕುಲವರ್ಧನ ಈ ಸೃಷ್ಟಿಯು ನಮ್ಮ ವೈಭಕ್ಯದ ಅನುದಾಟಿಲ್ಲ ಅವು ಜನಕ ಕುಮಾರ, ಈ ಕ್ಷಣ ಹೋಗಿ ನಿಮ್ಮ ಆಜ್ಞೆಯಿಂದ ಒಂದೊಂದು ಮತ ಆದತ್ತೇನೆಂದರೋ ಅಷ್ಟೇನೆ ಚೆಟ್ಟಿನೆ ಹತ್ತೇನೆ ಚಂಡಿನ ಈ 4 ಜಾತಿಯ ಸ್ತ್ರೀಯರ ತಾಲೂಕದಿಂದ ಕೂಡಿದ ರಂಗ ಬಲದ ಸಿಕ್ಕಿರದ ಗಣಿತರಲ್ಲೇ ಬಂದಿದೆ. ಎನ್ನ ಬಂದವರ ತನ್ನ ಮಾತೃತ್ವವನ್ನೇರಿ ಸಂಸ್ಕೃತಿ ನಾಗವರ ಶ್ರೀಮನೆ ಹೊರಡುವೇನಾಗ್ತದೆ. ಪುತ್ರ ಅಪ್ಪಯ್ಯ ಬೇಗನೆ ಕಮಲವತಿ ನಗರಕ್ಕೆ ಹೋಗ ನೋಡಿ ಬಾಳನೆ ಎಂದು ಮುದ್ದು ಮೋಹದ ಸುಕುಮಾರನೇ. ಅಪ್ಪಯ್ಯ ಮಿತ್ತಂದರೆ
ನಿಮ್ಮ ಆದ್ಯತೆ ಕಮಲ ಆವತ್ತಿನ ರಕ್ತ ಬಿಡಲಾಗಿದೆ